ಜಾಸ್ತಿ ಜನ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಎಗ್ಸ್ ಕನ್ಸ್ಯೂಮ್ ಮಾಡ್ತಾರೆ ಪ್ರೋಟೀನ್ ಸೋರ್ಸ್ ಆಗಿ. ಬರೀ ಎಗ್ ವೈಟ್ ಮಾತ್ರ ಇಂಟೇಕ್ ಮಾಡ್ತಾರೆ, ಹೋಲ್ ಎಗ್ಸ್ ತಿನ್ನಲ್ಲ, ಎಗ್ ಯೋಗ್ ನ ವೇಸ್ಟ್ ಮಾಡ್ತಾರೆ. ಹೋಲ್ ಎಗ್ಸ್ ಅಲ್ಲಿ ಎಗ್ ಯೋಗ್ಸ್ ತಿನ್ನೋದ್ರಿಂದ ಮಾತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ನಮಸ್ಕಾರ ಗುರು ಎಲ್ಲಾರ್ಗೂ. ಡೇ 98 ಆಫ್ 365 ಡೇಸ್ ಫಿಟ್ನೆಸ್ ಚಾಲೆಂಜ್. ಎದ್ದು 1 ಲೀಟರ್ ನೀರ್ ಕುಡಿದು ಬ್ಲಾಕ್ ಕಾಫಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮಾಡಕ್ ಬಂದೆ. ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋನ ಮುಗಿಸ್ಕೊಂಡು ಬರ್ತಾ ಡಯಟ್ ಗೇನ್ ಬೇಕು ತಗೊಂಡ್ಬಂದೆ. ಪ್ರೆಪ್ ಮಾಡಿ ಎತ್ತಿಟ್ಟೆ. ಇವತ್ತಿನ ಫಸ್ಟ್ ಮೀಲ್ ನ ತಿಂದು ರೆಸ್ಟ್ ಮಾಡಿದೆ. ಇವತ್ತು ಯಾವುದೇ ವರ್ಕೌಟ್ ಮಾಡ್ಲಿಲ್ಲ, ಕಾರ್ಡಿಯೋ ಮಾಡಿದೆ. ಯಾಕಂದ್ರೆ ಇವತ್ತು ನಾನು ಸೆಕೆಂಡ್ ಮೀಲ್ ಸ್ಕಿಪ್ ಆಯ್ತು. ಇವತ್ತಿನ ಪರ್ಸನಲ್ ಟ್ರೈನಿಂಗ್ ಸೆಷನ್ ನ ಕೊಟ್ಟು ಮುಗಿಸ್ಕೊಂಡ್ ಬಂದು ನಾನು ಫೈನಲ್ ಮೀಲ್ ತಿಂದೆ. ಯೋಗ್ಸ್ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ನಿಮ್ ಬಾಡಿಗೆ ಎಕ್ಸಸ್ ಆಗಿ ಎಕ್ಸ್ಟ್ರಾ ಕ್ಯಾಲೋರೀಸ್ ಏನ್ ಇಂಟೇಕ್ ಮಾಡಿದ್ರು ಫ್ಯಾಟ್ ಗೈನ್ ಆಗೋದು. ಫ್ಯಾಟ್ಸ್ ಗೈನ್ ಆಗಲ್ಲ. ಮತ್ತೆ ಎಗ್ ಯೋಗ್ಸ್ ಅನ್ನೋದು ಒಂದು ಹೆಲ್ದಿ ಫ್ಯಾಟ್ ಸೋರ್ಸ್. ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ ಬ್ಯಾಲೆನ್ಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಡೈಲಿ ಕ್ಯಾಲರೀಸ್ ಪ್ರಕಾರ ಹೋಲ್ ಎಗ್ಸ್ ನ ಕನ್ಸ್ಯೂಮ್ ಮಾಡಿ. ಯಾವುದೇ ಫುಡ್ ನ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ಯಾವುದೇ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ಇಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ, ಗೈನ್ ಆಗಲ್ಲ. ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಇವತ್ತಿಗೆಲ್ಲ ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ ನಿಮ್ಗೆ.